ಇಲ್ಲಿ ಲಾಂಗ್ ಓವೆಲ್ಸ್ ಅಂತ ಹೇಳಿ ಓವೆಲ್ಸ್ ಗಳು ಎಷ್ಟದಾವು ಇಂಗ್ಲಿಷ್ ಒಳಗ ಸ್ವರಗಳು ಎಷ್ಟದಾವು ಓವೆಲ್ಸ್ ಅಂದ್ರೆ ಏನು ಸ್ವರಗಳು ಎಷ್ಟದಾವು ಇಂಗ್ಲಿಷ್ ಒಳಗ 5 ಯಾವ್ಯಾವು ಎ ಇ ಐ ಓ ಯು 5 ಸ್ವರಗಳು ಲಾಂಗ್ ಓವೆಲ್ ಅಂದ್ರೆ ಏನು ಲಾಂಗ್ ಓವೆಲ್ ಅಂದ್ರೆ ನಾವು ಹೆಚ್ಚಿಗೆ ಟೈಮ್ ಅನ್ನು ತಗೊಂಡು ಹೇಳುವಂತ ಓವೆಲ್ಸ್ ಗಳಿಗೆ ಲಾಂಗ್ ಓವೆಲ್ ಅಂತ ಕರೀತೀವಿ ಈಗ ನೋಡ್ರಿ ಲಾಂಗ್ ಓವೆಲ್ಸ್ ಲಾಂಗ್ ಓವೆಲ್ಸ್ ಈಗ ಒಂದು ವರ್ಡ್ ಯಾವ್ದ ಒಂದು ಇಂಗ್ಲಿಷ್ ವರ್ಡ್ ಹೇಳ್ಬೇಕಾದ್ರೆ ಯಾವ್ದು ಸಹಾಯ ತಗೊಳ್ಬೇಕದ ಸ್ವರಗಳ ಸಹಾಯ ತಗೊಳ್ಬೇಕು ಕನ್ನಡ ಒಳಗಾದ್ರೂ ಅಷ್ಟ ಇಂಗ್ಲಿಷ್ ಒಳಗಾದ್ರೂ ಅಷ್ಟ ಸ್ವರಗಳ ಸಹಾಯದಿಂದನೇ ಒಂದು ಶಬ್ದ ಇರ್ತೈತಿ ಹೌದಾ ಇಲ್ಲ ಈ ಕ್ಯಾಪ್ ಬರಿಬೇಕಾದ್ರೆ ಬರೇ ವ್ಯಂಜನ ಬರೀಲಾಗ್ತೈತಿ ಬರೀ ಕಾನ್ಸನೆಂಟ್ ಇಂದ ಕ್ಯಾಪ್ ಬರೀಲಾಗ್ತೈತಿ ನಡುವೆ ಏನ್ ಬರ್ತೈತಿ ಎ ಬರ್ತೈತಿ ಎ ಓವೆಲ್ ಕಾನ್ಸನೆಂಟ್ ಓವೆಲ್ ಎ ಅನ್ನೋದು ಕ್ಯಾಪ್ ಅಂತ ಹೇಳಿ ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ ಎ ಓವೆಲ್ ಐತ್ಲ ಅದಕ್ಕೆ ನಾವು ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ ಕ್ಯಾಪ್ ಅಂತ ಹೇಳ್ಬಿಡ್ತೀವಿ ಆದ್ರೆ ಓವೆಲ್ಸ್ಗಳು ಒಂದೊಂದು ಹೆಂಗದ ಅಂದ್ರೆ ಹೆಚ್ಚಿಗೆ ಟೈಮ್ ತಗೊಂಡು ಹೇಳುವಂತ ಓವೆಲ್ಸ್ ಅದಾವ ಅವು ಯಾವ್ಯಾವ ನೋಡೋಣ ಎ ಸೌಂಡ್ದಿಂದ ಹೆಚ್ಚಿಗೆ ಟೈಮ್ ತಗೊಳ್ಳುವಂತ ಓವೆಲ್ಸ್ ಯಾವ ನೋಡೋಣ ಲಾಂಗ್ ಓವೆಲ್ ಯಾವ ಸೌಂಡ್ ಎ ಎ ಐ ಎ ಐ ಇದು ಎ ಅಂತ ಹೇಳಿ ಇದು ಏನ ಅದು ಏನ ಯಾಕಂದ್ರೆ ಇದನ್ನ ನಾವು ಹೆಚ್ಚಿಗೆ ಟೈಮ್ ತಗೊಂಡು ಹೇಳ್ತೀವಿ ಎ ಅಂತ ಹೇಳಿ ಇದು ಎ ಸೌಂಡ್ ಒಂದ ಇದು ಎ ಅದು ಎ ಆದ್ರೆ ಇದ ಶಾರ್ಟ್ ಓವೆಲ್ ಅದು ಲಾಂಗ್ ಓವೆಲ್ ತಿಳಿದಿಲ್ಲ ಚಲೋ ಈಗ ಎ ಐ ಅನ್ನೋದು ಎ ಅಂತ ಹೇಳಿ ಹೇಳೋದು ಹೇಳ್ಬೇಕಾದ್ರೆ ಎ ಈಗ ಒಂದು ಶಬ್ದ ಹೇಳಿ ನೇಲ್ ಎನ್ ಎ ಐ ಈಗ ಇದು ಎ ಏನಿಲ್ಲ ಇದನ್ನ ನಾವು ಟೈಮ್ ಹೆಚ್ಚಿಗೆ ತಗೋತೀವಿ ನೇಲ್ ಅನ್ನೋದಿಲ್ಲ ನೇಲ್ ಅಂತೀವಿ ಹೌದಾ ಇಲ್ಲ ನೇಲ್ ಎ ಸೌಂಡ್ ಅನ್ನ ನಾವು ಏನ್ ಮಾಡ್ತೀವಿ ಹೆಚ್ಚಿಗೆ ಟೈಮ್ ತಗೊಂಡು ಹೇಳ್ತೀವಿ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಲಾಂಗ್ ಓವೆಲ್ ಅಂತ ಕರಿತೀವಿ ವಾಟ್ ಈಸ್ ದ ಲಾಂಗ್ ಓವೆಲ್ ಅಂದ್ರೆ ಹೆಚ್ಚಿಗೆ ಟೈಮ್ ತಗೊಂಡು ಹೇಳುವಂತ ಓವೆಲ್ಸ್ ಗಳಿಗೆ ನಾವು ಲಾಂಗ್ ಓವೆಲ್ಸ್ ಅಂತ ಹೇಳಿ ಕರಿತೀವಿ ಲಾಂಗ್ ಓವೆಲ್ಸ್ ಗೊತ್ತೈತಾ ಇಲ್ಲಿ ಎ ಐ ಇದರ ಸೌಂಡ್ ಏನಾಗ್ತೈತಿ ಎ ಅಂತ ಹೇಳಿ ನೋಡೋಣ ಇದು ನೇಲ್ ನೇಲ್ ಏನಿದು ನೇಲ್ ಇದು ನಾವು ಹೆಚ್ಚಿಗೆ ಟೈಮ್ ತಗೊಂಡು ಹೇಳಿದ್ವು ಎರಡನೇ ಶಬ್ದ ರೇಲ್ ಆರ್ ಎ ಐ ಎಲ್ ರೇಲ್ ಇದ್ರ ಕೂಡ ಏನ್ ಮಾಡ್ತೀವಿ ನಾವು ಎ ಸೌಂಡ್ ಇರುತ್ತೆ ಎ ಓವೆಲ್ ಐತಿಲ್ಲ ಅದನ್ನ ನಾವು ಸ್ವಲ್ಪ ಜಾಸ್ತಿ ಎಳೆದು ಹೇಳ್ತೀವಿ ಲಾಂಗ್ ಓವೆಲ್ಸ್ ಅಂದ್ರೆ ಏನಂದ್ರೆ ಸ್ವಲ್ಪ ಎಳೆದು ಹೇಳೋದು ಓವೆಲ್ಸ್ ಗಳನ್ನ ಸ್ವಲ್ಪ ನಾವು ಎಳೆದು ಹೇಳ್ತಿಲ್ಲ ಅದನ್ನ ಲಾಂಗ್ ಓವೆಲ್ ಅಂತ ಹೇಳ್ತೀವಿ ಈಗ ನೇಲ್ ರೇಲ್ ಇದು ಏನ ಇನ್ನ ಟೇಲ್ ಟಿ ಎ ಐ ಎಲ್ ಏನದು ಟೇಲ್ ನೋಡುದಿಲ್ಲ ಟೇಲ್ ನೇಲ್ ರೇಲ್ ಟೇಲ್ ಎ ಸೌಂಡ್ ಅನ್ನ ನಾವು ಸ್ವಲ್ಪ ಎಳೆದು ಹೇಳೋದು ಆಮೇಲೆ ರೇಲ್ ಆರ್ ಎ ಆರ್ ಎನ್ ರೇಲ್ ರೇಲ್ ಅಂದ್ರೆ ಮಳೆ ಫೇಲ್ ಪಿ ಎ ಐ ಎನ್ ಫೇಲ್ ಮೇಲ್ ಎಂ ಎ ಐ ಎನ್ ಮೇಲ್ ಇವ ಎ ಸೌಂಡ್ ಅನ್ನೋದು ಇದು ಏನಾಯ್ತು ಎ ಅಂತ ಹೇಳಿ ನಾವು ಎಳೆದು ಹೇಳ್ಬೇಕು
ಈಗ ಇನ್ನೊಂದು ಎ ಸೌಂಡ್ ಇದು ನೋಡೋಣ. ಎ ವೈ ಇದು ಇಲ್ಲಿ ಮುಗಿತು. ಎ ವೈ ಇದು ಕೂಡ ಏನಾಗ್ತತಿ? ಎ ಅಂದ್ರೆ ಎಳದ ಹೇಳ್ಬೇಕಿದ್ರು. ಈಗ ದೇ ಡಿ ಎ ವೈ ದೇ ಹೇ ಎಚ್ ಎ ವೈ ಹೇ ಮೇ ಎಂ ಎ ವೈ ಮೇ ಆರ್ ಎ ವೈ ರೇ ವಿ ಎ ವೈ ಪೇ ಡಬ್ಲ್ಯೂ ಎ ವೈ ವೇ ಇದು ಎ ಅಂತ ಹೇಳಿ ಹಾಕ್ತೀವಿ. ಇದು ಎ. ಇವೆಲ್ಲ ಲಾಂಗ್ ವೋವೆಲ್ ಅಂತ ಕರಿತೀವಿ ನಾವು. ಲಾಂಗ್ ವೋವೆಲ್ ಅಂದ್ರೆ ಸ್ವಲ್ಪ ಹೆಚ್ಚಿನ ಟೈಮ್ ತಗೊಂಡು ಹೇಳುವಂತ ವೋವೆಲ್ಸ್ ಗಳಿಗೆ ಲಾಂಗ್ ವೋವೆಲ್ ಅಂತ ಕರಿತೀವಿ. ಎ ಐ ಏನ್ ಮಾಡ್ತೀವಿ? ಎ ಅಂತ ಕರಿತೀವಿ. ಮೇಲ್ ಎ ವೈ ಅದನ್ನು ಕೂಡ ನಾವು ಎ ಅಂತ ಕರಿತೀವಿ. ದೇ ಮೇ ಈ ತರ ಎಳದ್ ಹೇಳ್ತೀವಿ. ಇನ್ನೊಂದು ಎ ಹೆಂಗ ಬರ್ತದ? ಇಲ್ಲಿ ಓವೆಲ್ಸ್ ಯಾವ್ದು? ಎ ಮತ್ತು ಇ ಇವೆರಡು ಓವೆಲ್ಸ್. ಸಿ ಮತ್ತು ಕೆ ಕಾನ್ಸೋನೆಂಟ್ಸ್. ಹೌದಿಲ್ಲ? ಈಗ ನೋಡಿ ಎ ಇಲ್ಲಿ ಬಂದೈತಿ. ಇಲ್ಲಿ ನಾವು ಯಾವ್ದಾದ್ರು ಕಾನ್ಸೋನೆಂಟ್ ಬರೀಬಹುದು. ಅದ್ರ ಮುಂದೆ ಏನ್ ಬರ್ತೈತಿ? ಇ ಬರ್ತೈತಿ. ಈಗ ಬಂದಾಗ ನಾವು ಸ್ವಲ್ಪ ಎಳದ್ ಹೇಳ್ಬೇಕು. ಕೇಕ್ ಲೇಕ್ ಲೇಕ್ ಕೇಜ್ ಫೇಸ್ ಗೇಟ್ ರೇಸ್ ತಿಳಿದಿದ್ದಲ್ಲಾಗಿ ಲಾಂಗ್ ವೋವೆಲ್ಸ್ ಅಂದ್ರೆ ಏನು? ಎ ಸೌಂಡ್ ಅಲ್ಲ. ಈಗ ಎ ಐತಿ, ನಾವು ಕ್ಯಾಟ್ ಅದನ್ನ ಯಾರು ಹೇಳ್ತೀವಣ್ಣ? ಸಿ ಎ ಟಿ ಕ್ಯಾಟ್. ಅದು ಶಾರ್ಟ್ ವೋವೆಲ್ ಕರಿತೀವಿ ನಾವು. ಸಿ ಎ ಟಿ ಕ್ಯಾಟ್ ಅಂದ್ರೆ ಶಾರ್ಟ್ ವೋವೆಲ್. ಇಲ್ಲಿ ನಾವು ಎಲ್ಲರೂ ಹೇಳ್ತೀವಿ. ಇನ್ನೇನು ಎ ಐ ಬಂದ್ರೆ ಇದು ಏನು? ಲಾಂಗ್ ವೋವೆಲ್. ಎ ವೈ ಬಂದ್ರೆ ಇದು ಲಾಂಗ್ ವೋವೆಲ್. ಎ ಬಂದ್ರೆ ನಡು ಕಾನ್ಸೋನೆಂಟ್ ಬಂದು ಲಾಸ್ಟ್ ಇ ಬಂದ್ರೆ ಇದು ಲಾಂಗ್ ವೋವೆಲ್. ಎಳದ್ ಹೇಳ್ಬೇಕಂತ. ಆಯ್ತಾ? ಈಗ ಎ ಐ ಎ ಐ ಇದನ್ನ ಹೇಳ್ದಂಗೆ ಹೇಳು. ಎ ಐ ಎ ನೇಲ್ ರೇಲ್ ಟೇಲ್ ರೇನ್ ಪೇನ್ ಮೇಲ್ ಎ ವೈ ಎ ದೇ ಎ ಮೇ ರೇ ಪೇ ವೇ. ಇಲ್ಲಿ ಯಾವ್ದು ಹೇಳಿದ್ವಿ? ಇಲ್ಲ ಎ ಬಂದ ನಡುವ ಕಾನ್ಸೋನೆಂಟ್ ಬಂದ್ ಲಾಸ್ಟ್ ಇ ಬಂದಿತ್ತಂದ್ರ ಅದನ್ನು ಕೂಡ ನಾವು ಏನ್ ಮಾಡ್ಬೇಕು? ಎಳದ್ ಹೇಳ್ಬೇಕು. ಹೆಚ್ಚು ಟೈಮ್ ತಗೊಂಡು ಹೇಳ್ಬೇಕು. ಕೇಕ್ ಲೇಕ್ ಕೇಜ್ ಫೇಸ್ ಗೇಟ್ ರೇಸ್. ತಿಳಿದಿದ್ದು ಎಲ್ಲರಿಗೆ? ಇವ್ ಲಾಂಗ್ ವೋವೆಲ್ ಅಂತ ಯಾಕೆ ಕರಿತೀವಿ ನಾವ? ಈಗ ಎ ಅನ್ನೋದು ಇದೊಂದ ಶಾರ್ಟ್ ವೋವೆಲ್. ಇದ ಸೌಂಡ್ ಅನ್ನ ನಾವು ಲಾಂಗ್ ವೋವೆಲ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ಬೇಕು? ಎ ಐ ಬಂದ್ರೆ ಅಷ್ಟ ಲಾಂಗ್ ಹೆಚ್ಚಿನ ಟೈಮ್ ತಗೊಂಡು ಹೇಳ್ಬೇಕು. ಎ ವೈ ಬಂದಿದ್ರು ಹೆಚ್ಚಿನ ಟೈಮ್ ತಗೊಂಡು ಹೇಳ್ಬೇಕು. ಎ ಲಾಸ್ಟ್ ಇ ಬಂದಿದ್ರೆ ಅದನ್ನು ಹೆಚ್ಚಿನ ಟೈಮ್ ತಗೊಂಡು ಹೇಳ್ಬೇಕು. ಓದ್ತೀರಿ ಒಂದ್ಸಲ? ಲಾಂಗ್ ವೋವೆಲ್ಸ್. ಎ ಎ ಐ
ಓದಿದ್ದು ಅದಾವೆಲ್ಲ ಈಗ ನೀವ ಓದ್ತೀರಿ ಅಲ್ಲಿ ಏನ್ ಮಾಡು A